ಗುಡ್ ಮಾರ್ನಿಂಗ್ ಮಕ್ಕಳೇ. ಜನಧ್ವನಿ ರೇಡಿಯೋ ಕೇಂದ್ರ ನಡೆಸ್ಕೊಡ್ತಾ ಇರುವಂತ ಇಂಗ್ಲಿಷ್ ಭಾಷಾ ಕಲಿಕೆಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಸದಾನಂದ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ನ ಪದಗಳ ಪರಿಚಯವನ್ನ ಮಾಡಿಕೊಡ್ತಾ ಆ ಪದಗಳನ್ನ ಹೇಗೆ ನಾವು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಅನುಕೂಲಕ್ಕಾಗಿ 8 ವಿವಿಧ ಗುಂಪುಗಳಲ್ಲಿ ವಿಂಗಡಿಸ್ತೇವೆ. ಮತ್ತದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೂಡ ಹೇಳ್ತೇವೆ. ಮತ್ತೆ ಅವುಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ವಿವರಿಸಿದ್ದೆ. ನೀವು ಆ ತರಗತಿಯನ್ನ ಕೇಳಿದ್ದೀರಿ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಹಾಗೆ ಮಕ್ಕಳೇ, ಈ ಪಾಠಗಳನ್ನ ಕೇಳ್ತಾ ಇರಬೇಕಾದ್ರೆ ನಿಮ್ಗೇನಾದ್ರೂ ಪ್ರಶ್ನೆಗಳು ಸಂಶಯಗಳು ಬಂದ್ರೆ ನೀವು ಅದನ್ನ ದಯಮಾಡಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಬರೆದು ತಿಳಿಸಿ. ಅವರ ವಾಟ್ಸಪ್ ನಂಬರ್ ಮೂಲಕ ಇರಬಹುದು ಅಥವಾ ಪತ್ರದ ಮೂಲಕ ಇರಬಹುದು. ನಿಮ್ಮ ಪ್ರಶ್ನೆಗಳನ್ನ, ನಿಮ್ಮ ಸಂಶಯಗಳನ್ನ ಬರೆದು ತಿಳಿಸಿದ್ರೆ ನನಗೆ ಅದಕ್ಕೆ ಸೂಕ್ತ ಪರಿಹಾರವನ್ನ ನೀಡ್ಲಿಕ್ಕೆ ಅನುಕೂಲ ಆಗತ್ತೆ. ಏಕೆಂದ್ರೆ ಈ ಕಲಿಯೋದಿದೆಯಲ್ಲ, ಕಲಿಯೋದು ಯಾವಾಗ್ಲೂ ನಿರಂತರವಾದ ಕೆಲಸ. ಈ ಯಾವುದೇ ಭಾಷೆಯನ್ನ ಕಲಿಯೋದು ಅಂತ ಹೇಳಿದ್ರೆ ಅದನ್ನ ಉರು ಹೊಡೆಯೋದು, ಗಟ್ ಹೊಡೆಯೋದು, ಬೈಹಾರ್ಟ್ ಮಾಡೋದು ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಭಾಷೆ ದಿನನಿತ್ಯ ಬಳಕೆಗೆ ಬರುತ್ತೆ. ಇಲ್ಲಿ ಯಾವುದನ್ನು ಗಟ್ ಹೊಡೆದು ಮಾತಾಡ್ಲಿಕ್ಕೆ ಬರೋದಿಲ್ಲ. ಈ ಭಾಷೆಯನ್ನ ದಿನನಿತ್ಯ ಬಳಸಬೇಕಾದ್ರೆ ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ಸಂಶಯ ಬರ್ತಾ ಇರುತ್ತೆ. ಅದರಲ್ಲೂ ಇಂಗ್ಲಿಷ್ನ ಪದಗಳು ಸ್ವಲ್ಪ ನಮಗೆ ಸವಾಲನ್ನ ಒಡ್ತವೆ. ಯಾಕೆ ಅಂತ ಹೇಳಿ ನಾನು ನಿಮಗೆ ನನ್ನ ಮೊದಲ ತರಗತಿಯಲ್ಲಿ ಕೂಡ ಬಿಡಿಸಿ ಹೇಳಿದ್ದೆ. ಇಂಗ್ಲಿಷ್ನಲ್ಲಿ 26 ಅಕ್ಷರ ಇದೆ, ಆದ್ರೆ 46 ಶಬ್ದಗಳಿದಾವೆ. ಹೀಗೆ ಹೆಚ್ಚು ಶಬ್ದಗಳಿದ್ದು ಕಡಿಮೆ ಅಕ್ಷರಗಳಿರುವ ಕಾರಣಕ್ಕೆ ಇಂಗ್ಲಿಷಿಗೆ ಅದರದೇ ಆದಂತ ಒಂದು ಸ್ವಭಾವ, ಗುಣ ಇದೆ. ಆದ್ರೆ ಆ ಸ್ವಭಾವವನ್ನ, ಆ ಲಕ್ಷಣವನ್ನ ನಾವು ಕಷ್ಟ ಅಂತ ಹೇಳಿ ಅಂದ್ಕೊಳ್ಳದೆ ಅದು ಅದರ ವಿಶಿಷ್ಟತೆ, ಇಟ್ ಈಸ್ ಡಿಫರೆಂಟ್ ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ನಾನು ನಿಮಗೆ ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದ್ದೀನಿ. ಮಕ್ಕಳೇ, ಒಂದು ವಿಷಯನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಡಿಫರೆನ್ಸ್ ಅನ್ನೋದು ಡಿಫಿಕಲ್ಟ್ ಆಗಬೇಕು ಅಂತ ಇಲ್ಲ. ನಾವು ಆ ಡಿಫರೆನ್ಸ್ ಅನ್ನ ಸರಿಯಾಗಿ ಗಮನಿಸ್ಬಿಟ್ರೆ ಎಲ್ಲೆಲ್ಲಿ ಇದು ನನಗೆ ಚೆನ್ನಾಗಿ ಗೊತ್ತಿರುವ ಭಾಷೆಗಿಂತ ಡಿಫರೆಂಟ್ ಆಗಿದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ನಮಗೆ ಆ ಭಾಷೆಯನ್ನ ಕಲಿಯೋದು, ಆ ಭಾಷೆಯನ್ನ ಆಲಿಸೋದು, ಆ ಭಾಷೆಯಲ್ಲಿ ಮಾತಾಡೋದು, ಆ ಭಾಷೆಯಲ್ಲಿ ಬರೆಯೋದು, ಹಾಗೆ ಓದೋದು ಕೂಡ ಸುಲಭ ಆಗತ್ತೆ. ಎಲ್ಲಿವರೆಗೆ ನಾವು ಈ ಡಿಫರೆನ್ಸ್ ಅನ್ನ ಗುರುತಿಸೋದಿಲ್ವೋ, ಎಲ್ಲೆಲ್ಲಿ ಇಂಗ್ಲಿಷ್ ಭಾಷೆ ನನಗೆ ಚೆನ್ನಾಗಿ ಗೊತ್ತಿರುವ, ನನ್ನ ಮನೆಯಲ್ಲಿ ಮಾತನಾಡುವ ಕನ್ನಡ ಭಾಷೆ ಅಥವಾ ಉರ್ದು ಅಥವಾ ಇನ್ನೊಂದು ತಮಿಳು, ಮಲಯಾಳಂ, ಈ ಭಾಷೆಗಳಿಗಿಂತ ಇಂಗ್ಲಿಷ್ ಭಾಷೆ ಹೇಗೆ, ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಅನ್ನೋದನ್ನ ನಾನು ಗುರುತಿಸ್ಕೊಂಡಾಗ ನಾನು ಆ ಭಾಷೆಯನ್ನ, ಅಂದ್ರೆ ಇಂಗ್ಲಿಷ್ ಭಾಷೆಯನ್ನ ಸರಿಯಾಗಿ ಬಳಸೋದಿಕ್ಕೆ ನನಗೆ ಗೊತ್ತಾಗತ್ತೆ. ಆ ಗೊತ್ತುಪಡಿಸ್ಕೊಳ್ಳೋದೇನೆ ಇಂಗ್ಲಿಷ್ ಲರ್ನಿಂಗ್ ನಲ್ಲಿ ಬಹಳ ಮುಖ್ಯವಾದಂತ ಅಂಶ. ಹಾಗಾಗಿ ಮಕ್ಕಳೇ, ಪ್ರತಿ ಬಾರಿನೂ ನಾನು ನಿಮಗೆ ಇಂಗ್ಲಿಷ್ ಕಲಿಸ್ಕೊಡೋದಕ್ಕೆ ಕೊಡ್ತಾ ಇರುವಂತ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತಾ ಹೋಗ್ತಾ ಇದ್ದೇನೆ, ಈಗಲೂ ಹೇಳ್ತೇನೆ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇದನ್ನ ಪದೇ ಪದೇ ನೀವು ಹೇಳ್ಕೊಳ್ಳಿ, ಒಂದೆರಡು ಕಡೆ ಬರೆದಿಟ್ಕೊಳ್ಳಿ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಆಗ್ಬೋದಲ್ವಾ? ಇದನ್ನ ನೆನ್ಪಿಟ್ಕೋತೀರಲ್ಲ? ಓಕೆ. ಇವತ್ತು ಈ ರೇಡಿಯೋ ತರಗತಿನಲ್ಲಿ ನಾನು ನಿಮಗೆ ಇಂಗ್ಲಿಷ್ನ ವಾಕ್ಯಗಳ ಬಗ್ಗೆ ಸ್ವಲ್ಪ ಪರಿಚಯವನ್ನ ಮಾಡಿಕೊಡ್ತೇನೆ. ಕಳೆದ ಕ್ಲಾಸಲ್ಲಿ ನಾವೇನನ್ನ ಕಲ್ತ್ವಿ? ಪದಗಳನ್ನ ಕಲ್ತ್ವಿ. ಈ ಪದಗಳನ್ನ ಕಲಿಯೋದು ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಅದರ ಸ್ಪೆಲ್ಲಿಂಗ್ ಅನ್ನ ನೋಡ್ಕೊಳ್ಬೇಕು, ಮತ್ತೆ ಅದರ ಉಚ್ಚಾರಣೆಯನ್ನ ನೋಡ್ಕೊಳ್ಬೇಕು. ಹಾಗೆ ಆ ಪದದ ಅರ್ಥವನ್ನ ತಿಳ್ಕೊಂಡು ನಂತರ ಆ ಪದವನ್ನ ಯಾವ ಯಾವ ಸಂದರ್ಭದಲ್ಲಿ ಬಳಸಬಹುದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಇಂಗ್ಲಿಷ್ ಭಾಷೆನಲ್ಲಿ ಉಚ್ಚಾರಣೆ ಮತ್ತು ಅಕ್ಷರಗಳ ಜೋಡಣೆ, ಸ್ಪೆಲ್ಲಿಂಗ್,
ಬಹಳ ಮುಖ್ಯ ಆಗತ್ತೆ. ಯಾಕೆ? 26 ಅಕ್ಷರ ಇದೆ, 46 ಶಬ್ದ ಇದೆ. ಆ 46 ಶಬ್ದಗಳು ಅಂದ್ರೆ ಶಬ್ದಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಒಂದೊಂದು ಅಕ್ಷರಗಳ ಗುಂಪಿಗೆ ಒಂದೊಂದು ಶಬ್ದ ಇರುವ ಸಾಧ್ಯತೆಗಳು ಇಂಗ್ಲಿಷ್ನಲ್ಲಿ ಜಾಸ್ತಿ. ಅದನ್ನ ನಾವು ಸರಿಯಾಗಿ ಗುರುತಿಸ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಮಕ್ಕಳೇ, ಇಂಗ್ಲಿಷನ್ನ ನಾವು SSLC ವರೆಗೆ ಅಂದ್ರೆ 10ನೇ ತರಗತಿವರೆಗೆ ಇಂಗ್ಲಿಷ್ನ ಪುಸ್ತಕಗಳನ್ನ ಓದ್ಲಿಕ್ಕೆ, ಮತ್ತೆ PUC ವರೆಗೆ ಇಂಗ್ಲಿಷ್ ನಲ್ಲಿರುವಂತಹ ಪಠ್ಯಗಳನ್ನ ಅಂದ್ರೆ ಪಠ್ಯ ಪುಸ್ತಕಗಳನ್ನ ಓದ್ಲಿಕ್ಕೆ ನಮಗ್ ಸುಮಾರು 5,000-7,000 ಇಂಗ್ಲಿಷ್ ಪದಗಳ ಪರಿಚಯ ಇದ್ರೆ ಸಾಕು. ಮತ್ತೆ ಹಾಗೆ ನೋಡಿದ್ರೆ ಮಕ್ಕಳೇ, ನೀವು ನಿಮ್ಮ ಮನೆಯ ಮಾತು ಭಾಷೆ ಏನ್ ಬಳಸ್ತಿರಲ್ಲ, ಆ ಭಾಷೆನಲ್ಲಿ ನಿಮಗೆ ಈಗ ಉದಾಹರಣೆಗೆ ನೀವು ಕನ್ನಡ ಭಾಷೆ ಮಾತಾಡೋರು ಅಂತ ಇಟ್ಕೊಳ್ಳಿ. ಕನ್ನಡ ಮಾತಾಡೋರಿಗೆ ಮನೆ, ಅಮ್ಮ, ಅಪ್ಪ, ಅಜ್ಜಿ, ತಾತ, ಕಾಡು, ಮರ, ಹಾಗೆ ನಾಯಿ, ಕುದುರೆ, ಆನೆ, ಹೂವು, ಹೀಗೆ ಇಂಥ ಕನ್ನಡ ಪದಗಳ ಸಂಖ್ಯೆ ಇದೆಯಲ್ಲ, ಸಾಮಾನ್ಯವಾಗಿ ನಿಮಗೆ ಒಂದು 12ರಿಂದ 13, 14, 15 ವರ್ಷ ಆಗಿದ್ರೆ ನಿಮಗೆ ಕನಿಷ್ಠ ಅಂದ್ರೂ ಒಂದು 20ರಿಂದ 30 ಸಾವಿರ ಪದಗಳ ಪರಿಚಯ ಇರುತ್ತೆ. ನೋಡಿ, ಮಾತೃಭಾಷೆಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಮಾತನಾಡುವ ಭಾಷೆಯಲ್ಲಿ ನಮಗೆ ಪರಿಚಯ ಆಗಿರುವ ಪದಗಳ ಪ್ರಮಾಣ ಎಷ್ಟು? 20ರಿಂದ 30 ಸಾವಿರ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಹಾಗೆ ಇಂಗ್ಲಿಷನ್ನ ಬಳಸೋದಕ್ಕೆ ನಮ್ಗೆ ಎಷ್ಟು ಸಾವಿರ ಪದಗಳು ಗೊತ್ತಾಗ್ಬೇಕಪ್ಪ ಅಂತ ಹೇಳಿದ್ರೆ ಕನಿಷ್ಠ 3,000 ಪದಗಳು ನಮಗೆ ಗೊತ್ತಿದ್ರೆ ಸಾಕು. 10ನೇ ತರಗತಿ ಇಂಗ್ಲಿಷ್ ಪುಸ್ತಕನ ನಾವು ಓದ್ಬಿಡ್ಬೋದು. ಹಾಗೆ ಒಂದು 50ರಿಂದ 70 ಅಂಕಗಳನ್ನ ಗಳಿಸ್ಕೊಳ್ಳಿಕ್ಕೆ ಯಾವ ಸಮಸ್ಯೆನೂ ಇಲ್ಲ. ನಿಮ್ಗೆ ಇನ್ನೊಂದು 2,000 ಪದಗಳು ಜಾಸ್ತಿ ಗೊತ್ತಾಗ್ಬಿಟ್ರೆ PUC ಹಂತದ ಇಂಗ್ಲಿಷ್ ಪುಸ್ತಕನ ಓದಿ ಪಾಸ್ ಮಾಡೋದು ಸುಲಭ. ಮತ್ತೆ ಇನ್ನೂ ವಿಶೇಷ ಏನಂದ್ರೆ, ನಿಮಗೆ ಪದಗಳು ಗೊತ್ತಿಲ್ಲ ಅಂತಲ್ಲ, ಇಂಗ್ಲಿಷ್ ನಲ್ಲಿ ನಿಮಗೆ ತುಂಬಾ ಪದಗಳು ಗೊತ್ತು. ಎಷ್ಟು ಪದಗಳು ಗೊತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಸುಲಭವಾಗಿ 5,000 ಪದಗಳು ಗೊತ್ತಿರುತ್ತೆ. ಈಗ ನಾನು ರೇಡಿಯೋ ತರಗತಿಯನ್ನ ಒಂದು ಮೈಕ್ ಮೂಲಕ ನನ್ನ ಲ್ಯಾಪ್ಟಾಪ್ ನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೇನೆ. ನೋಡಿ, 3 ಪದಗಳನ್ನ ಬಳಸಿದ್ವಿ. ಲ್ಯಾಪ್ಟಾಪ್ ನಿಮಗ್ ಗೊತ್ತಿದೆ, ಮೈಕ್ ಗೊತ್ತಿದೆ, ರೆಕಾರ್ಡ್ ಮಾಡೋದು ಅಯ್ಯೋ ನಿಮಗ್ ಚೆನ್ನಾಗಿ ಗೊತ್ತು. ಈ 3 ಪದಗಳು ನಿಮಗೆ ಇಂಗ್ಲಿಷ್ನ ಪದಗಳಾಗಿ ಪರಿಚಯ ಇದೆ. ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಬಹುದು, ಅದು ಬಿಡಿ, ಅದೇನ್ ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ನಾನು ಇದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಐ ಆಮ್ ರೆಕಾರ್ಡಿಂಗ್ ದಿಸ್ ರೇಡಿಯೋ ಕ್ಲಾಸ್ ಯೂಸಿಂಗ್ ಮೈ ಲ್ಯಾಪ್ಟಾಪ್, ಅಥವಾ ಐ ಆಮ್ ರೆಕಾರ್ಡಿಂಗ್ ದಿಸ್ ರೇಡಿಯೋ ಕ್ಲಾಸ್ ಇನ್ ಮೈ ಲ್ಯಾಪ್ಟಾಪ್. ಇದು ಒಂದು ಒಳ್ಳೆಯ ವಾಕ್ಯ. ಸಮಸ್ಯೆ ಇರೋದು ಪದಗಳನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲ, ಅಥವಾ ಪದಗಳ ಪರಿಚಯ ನಮ್ಗಿಲ್ಲ ಅನ್ನೋದ್ರಲ್ಲ. ಪ್ರಾಬ್ಲಮ್ ಇರೋದು ಎಲ್ಲಪ್ಪ ಅಂತ ಹೇಳಿದ್ರೆ, ಈ ಗೊತ್ತಿರೋ ಪದಗಳನ್ನ ಒಂದು ವಾಕ್ಯವಾಗಿ ಜೋಡಿಸುವ ವಿಚಾರ ಬಂದಾಗ ನಾವು ಇಂಗ್ಲಿಷ್ನಲ್ಲಿ ಸ್ವಲ್ಪ ಹಿಂದೆ ಬೀಳ್ತೀವಿ. ಕನ್ನಡದಲ್ಲಿ ಹಾಗೂ ಈಗ ಪರವಾಗಿಲ್ಲ. ಕನ್ನಡದ ವಿಚಾರಕ್ಕೆ ಬಂದಾಗ ನಿಮ್ ಕನ್ನಡ ಮೇಷ್ಟ್ರು ನಿಮ್ಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ತುಂಬಾ ಕಾಗುಣಿತಗಳು ತಪ್ಪು ಮಾಡ್ತೀರಪ್ಪ ನೋಡ್ರಿ ಅಂತ ಹೇಳ್ತಾರೆ. ಕಾಗುಣಿತಗಳನ್ನ ಬರೀಬೇಕಾದ್ರೆ ತುಂಬಾ ವ್ಯತ್ಯಾಸ ಮಾಡಿರ್ತೀರಿ. ಎಷ್ಟೋ ಸರಿ ನೀವೇನ್ ಕನ್ನಡದಲ್ಲಿ ಬರ್ದಿದ್ದೀರಿ ಅನ್ನೋದು ನಿಮಗೆ ಅರ್ಥ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಆದ್ರೆ ಕನ್ನಡದಲ್ಲಿ ಮಾತಾಡೋದು, ವಾಕ್ಯಗಳನ್ನ ಮಾಡೋದು ನಿಮ್ಗೇನು ಸಮಸ್ಯೆ ಇಲ್ಲ. ಆದ್ರೆ ನಾನು ನಿಮಗೆ ಒಂದು ವಿಷಯ ಹೇಳಿದೆ ಮಕ್ಕಳೇ, ನಿಮ್ಮ ಕನ್ನಡ ಮೇಷ್ಟ್ರು, ನಿಮ್ಮ ಕನ್ನಡ ಶಿಕ್ಷಕರು, ಟೀಚರ್ ಯಾವಾಗ್ಲೂ ಹೇಳ್ತಾರೆ, ಕನ್ನಡದ ಕಾಗುಣಿತಗಳನ್ನ ಸರಿಯಾಗಿ ಬರೀರಪ್ಪ, ಅಕ್ಷರಗಳನ್ನ ದುಂಡಾಗಿ ಬರೀರಿ. ಇಲ್ಲಿ ದುಂಡಾಗಿ ಬರೀರಿ ಅಂದ್ರೆ ಸುಂದರವಾಗಿ ಅಕ್ಷರಗಳು ಕಾಣಬೇಕು ಅಂತಲ್ಲ, ಅಕ್ಷರಗಳು ಸ್ಪಷ್ಟವಾಗಿ ಓದುವವರ ಕಣ್ಣಿಗೆ ಕಾಣಿಸ್ಬೇಕು ಅಂತ ಅಷ್ಟೆ. ಅ ಬರ್ದಿದ್ದೀರೋ, ಆ ಬರ್ದಿದ್ದೀರೋ, ಹ ಬರ್ದಿದ್ದೀರೋ, ವ ಬರ್ದಿದ್ದೀರೋ, ಮ ಬರ್ದಿದ್ದೀರೋ ಅನ್ನೋದು ಗೊತ್ತಾಗ್ಬೇಕಲ್ವಾ? ನೀವು ಅದನ್ನ ನಿಧಾನವಾಗಿ ಸ್ಪಷ್ಟವಾಗಿ ಬರಿದೇ ಹೋದ್ರೆ ಓದ್ದವ್ರಿಗೆ ನೀವು ಬರ್ದಿರೋದು ಏನು ಅಂತ ಗೊತ್ತಾಗೋದಿಲ್ಲ. ಅವಾಗ ಇಬ್ರು ಶ್ರಮನು ವೇಸ್ಟ್ ಅಲ್ವಾ? ನೋಡಿ, ನೀವು ಒಂದು ಅರ್ಧ ಗಂಟೆ ಕೂತ್ಕೊಂಡು ಬರ್ದಿರ್ತೀರಿ, ನಾನು ಓದೋನು ಒಂದು 10 ನಿಮಿಷ ಕೂತ್ಕೊಂಡು ಅದನ್ನ ಓದ್ತೇನೆ. ನೀವೊಂದ್ ಸ್ವಲ್ಪ ವ
ಮ, ಅ, ಅ, ಹ, ರ, ಸ ಈ ಅಕ್ಷರಗಳು ಕಾಣೋ ಹಾಗೆ ನೀವು ಬರೆದ್ಬಿಟ್ರೆ ಓದೋದಕ್ಕೆ ಕೂತ್ಕೊಂಡಿರೋ ನನಗೂ ಸಮಾಧಾನ, ಮತ್ತೆ ನನಗೊಂದು ಖುಷಿ. ಓ, ನಾನ್ ನಿನ್ಗೆ ಹೇಳ್ತೇನೆ, ನೋಡ್ರಪ್ಪ ಇದನ್ನ ಓದ್ದೆ, ನೀವು ಬರ್ದಿರೋದು ಬಹಳ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ. ಅವಾಗ ಕೇಳಿದಾಗ ನಿಮಗೂ ಅದರಿಂದ ಖುಷಿ ಆಗತ್ತೆ. ನೀವೇನೋ ಅಕ್ಷರಗಳನ್ನ ಸ್ಪಷ್ಟವಾಗಿ ಬರೀದೆ ಹೋದ್ರೆ, ಅಸ್ಪಷ್ಟ ಮಾಡ್ಬಿಟ್ರೆ ಓದೋದಕ್ಕೆ ಕೂತ್ಕೊಂಡಾಗ ನನ್ನಂತವನಿಗೆ ಕಿರಿಕಿರಿ ಆಗತ್ತೆ. ಅವಾಗ ನಾ ಹೇಳ್ತೇನೆ, ಏನ್ರಯ್ಯ ಇದು, ಒಂದು ಗೊತ್ತಾಗೋದಿಲ್ಲ, ಏನ್ರಪ್ಪ ಏನ್ರಮ್ಮ ನಿಮ್ಗೆ ಗೊತ್ತಿಲ್ಲ, ಸರಿಯಾಗಿ ಬರಿಬೇಕು ಅಂತ ಹೇಳಿ ನಾನು ಬೈತೇನೆ. ಅವಾಗ ನಿಮಗೂ ಬೇಜಾರು, ನನಗೂ ಬೇಜಾರು. ನೋಡಿ ಮಕ್ಳೇ, ಕನ್ನಡದಲ್ಲಿ ನೀವು ಚೆನ್ನಾಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ, ಕನ್ನಡದಲ್ಲಿ ಕಾಗುಣಿತಗಳನ್ನ ಸ್ಪಷ್ಟವಾಗಿ ಬರೆಯುವಂತ ನೆನ್ಪಿಟ್ಕೊಂಡ್ರೆ, ಅವಾಗ ನಿಮಗೆ ಇಂಗ್ಲಿಷ್ ಕಲಿಯೋದು ಕೂಡ ಸುಲಭ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಕನ್ನಡದ ಭಾಷೆಯ ಬಳಕೆ ಏನಿರುತ್ತಲ್ಲ, ಹಾಗೆ ಇಂಗ್ಲಿಷ್ನಲ್ಲೂ ಕೂಡ ಭಾಷೆಯ ಬಳಕೆಯ ನಿಯಮಗಳು ಇಂತಿರುತ್ತೆ. ನಾನು ನಿಮ್ಗದನ್ನ ಕಳೆದ ಕ್ಲಾಸಲ್ಲಿ ವ್ಯಾಕರಣ ಅಂತ ಹೇಳಿದೆ. ವ್ಯಾಕರಣ ಅಂತ ಹೇಳಿದಾಗ ಅಯ್ಯೋ ತುಂಬಾ ಬೋರ್ ಹೊಡ್ಸುತ್ತೆ ಅಂತ ಯೋಚನೆ ಮಾಡೋದ್ರ ಬದಲು, ಅರೆ ನಾನು ಬಳಸ್ತಾ ಇರುವ ಭಾಷೆಯ ನಿಯಮಗಳನ್ನ ಇದು ಹೇಳತ್ತೆ, ಎಷ್ಟು ಸರಿ ಎಷ್ಟು ತಪ್ಪು ಅಂತ ನನಗೆ ಬಿಡಿಸಿ ಹೇಳತ್ತೆ ಅಂತ ಕುತೂಹಲದಿಂದ ಆಸಕ್ತಿಯಿಂದ ಕೇಳೋದಿದೆಯಲ್ಲ, ಅದು ಸರಿಯಾದ ವಿಧಾನ. ಹಾಗಾಗಿ ಇವತ್ತು ಇಂಗ್ಲಿಷ್ನ ವಾಕ್ಯಗಳು ಹೇಗಿರುತ್ತೆ ಅಂತ ಸ್ವಲ್ಪ ಕಲ್ತ್ಕೊಳ್ಳೋಣ, ಆಗ್ಬೋದಲ್ವಾ? ನೋಡಿ, ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದ್ದು ಇಂಗ್ಲಿಷ್ನ ಪದಗಳ ವಿಂಗಡಣೆಯ ಬಗ್ಗೆ. ಈಗ ಒಂದು ಪದ ನಾಮಪದ, ನೌನ್ ಅಂತ ಹೇಳಿದ್ರೆ, ಆ ನೌನ್ ಪದ ಏನ್ ಮಾಡುತ್ತೆ? ಒಂದು ವಸ್ತುವನ್ನು, ಒಂದು ವ್ಯಕ್ತಿಯನ್ನು, ಒಂದು ಪ್ರಾಣಿಯನ್ನು ಹೆಸರಿಸುತ್ತೆ. ಅದನ್ನ ಗುರ್ತಿಸೋದಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈಗ ಬಂಡೀಪುರ ಈಸ್ ಎ ಫಾರೆಸ್ಟ್ ಅಂತ ನಾನೊಂದು ವಾಕ್ಯನ ಹೇಳಿದ್ರೆ, ಅಲ್ಲಿ ಬಂಡೀಪುರ ಅಂತಿದೆಯಲ್ಲ, ಅದು ಒಂದು ಪ್ರದೇಶವನ್ನ ಸೂಚಿಸುತ್ತೆ. ಹಾಗೆ ಇನ್ನೊಂದು ಪದ ಇದೆ, ಫಾರೆಸ್ಟ್ ಅನ್ನುವ ಪದ ಇದೆ. ಈ ಫಾರೆಸ್ಟ್ ಅನ್ನೋ ಪದ ಏನ್ ಮಾಡ್ತಾ ಇದೆ? ಇನ್ನೊಂದು ಜಾಗವನ್ನ ಗುರುತಿಸೋದಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದೆ. ಬಂಡೀಪುರ ಅನ್ನೋದು ಒಂದು ಪ್ರದೇಶದ ಹೆಸರು, ಹಾಗೆ ಫಾರೆಸ್ಟ್ ಅನ್ನೋದು ಒಂದು ಜಾಗದ ಹೆಸರು. ಎರಡಕ್ಕೂ ವ್ಯತ್ಯಾಸ ಇದೆ. ಅರಣ್ಯ, ಫಾರೆಸ್ಟ್ ಅಂತ ಹೇಳಿದ್ರೆ ಕಾಡು, ಅಲ್ಲಿ ಸಾಕಷ್ಟು ಮರ ಗಿಡಗಳಿರ್ತವೆ. ಕಾಡು, ಕಾಡು ಅಂದ್ರೆ ದಟ್ಟವಾದ ಮರಗಳನ್ನ ಹೊಂದಿರುತ್ತೆ. ಮತ್ತಲ್ಲಿ ಕಾಡು ಪ್ರಾಣಿಗಳು ಇರುತ್ತೆ, ಮನುಷ್ಯರು ಇರ್ತಾರೆ. ಆದರೆ ಆ ಪ್ರದೇಶದಲ್ಲಿ ಹೆಚ್ಚಿನ ಭಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡು ಪ್ರಾಣಿಗಳು ಮತ್ತು ಮರ ಗಿಡಗಳು ಇರುತ್ತವೆ. ಮನುಷ್ಯರ ಪ್ರಮಾಣ ಕಡಿಮೆ. ಹಾಗೆ ನೀವು ಸರಗೂರು ಈಸ್ ಎ ಸಿಟಿ ಅಂತ ಹೇಳಿದ್ರಿ ಅಂತ ಇಟ್ಕೊಳ್ಳಿ. ಬಹುಶಃ ಸಿಟಿ ಅನ್ನೋದಕ್ಕಿಂತ ಸರಗೂರು ಅನ್ನೋ ಊರಿಗೆ ಬಂದಾಗ ಟೌನ್ ಅಂತ ಹೇಳೋದು ಸರಿ ಹೊಂದ್ಬೋದು ಅಲ್ವಾ? ಈಗ ಮೈಸೂರನ್ನ ನೀವು ಸಿಟಿ ಅಂತ ಹೇಳ್ಬೋದು, ಆದ್ರೆ ಸರಗೂರು ಮೈಸೂರಷ್ಟು ದೊಡ್ಡ ಪ್ರದೇಶ ಅಲ್ಲ. ಹಾಗಾಗಿ ಏನ್ ಮಾಡ್ಬೋದು, ಸರಗೂರು ಈಸ್ ಎ ಟೌನ್, ಬಂಡೀಪುರ ಈಸ್ ಎ ಫಾರೆಸ್ಟ್, ಆದ್ರೆ ಸರಗೂರು ಈಸ್ ಎ ಟೌನ್. ನೋಡಿ, ಇಲ್ಲಿ ಬಂಡೀಪುರ ಅಂತ ಹೇಳಿದಾಗ ಒಂದು ಪ್ರದೇಶ, ಹಾಗೆ ಸರಗೂರು ಅಂತ ಹೇಳಿದಾಗ ಒಂದು ಪ್ರದೇಶ. ಬಂಡೀಪುರ ಏನು? ಒಂದು ಕಾಡು. ಸರಗೂರೇನು? ಒಂದು ಊರು, ಒಂದು ಸಣ್ಣ ಊರು ಅಥವಾ ಸಣ್ಣ ನಗರ. ಟೌನ್ ಅಂತ ಹೇಳಿದಾಗ ಸಣ್ಣ ಪ್ರದೇಶ, ಅಂದ್ರೆ ಮೈಸೂರಷ್ಟು ವಿಶಾಲವಾಗಿದ್ರೆ ಅದನ್ನ ಸಿಟಿ, ನಗರ, ದೊಡ್ಡ ನಗರ ಅಂತ ಹೇಳ್ತೀವಿ. ಟೌನ್ ಅಂತ ಹೇಳಿದಾಗ ಒಂದು ಸಣ್ಣ ನಗರ, ಅಂದ್ರೆ ಅದಕ್ಕೆ ಇನ್ನೊಂದು ಕನ್ನಡದಲ್ಲಿ ಒಂದು ಪದ ಹೇಳ್ಬೋದು, ಪಟ್ಟಣ. ಸೊ ಪಟ್ಟಣ ಅಂತ ಹೇಳಿದಾಗ ಟೌನ್, ಸಿಟಿ ಅಂತ ಹೇಳಿದಾಗ ನಗರ ಅಂತ ನಾವು ಯೋಚನೆ ಮಾಡ್ಬೋದು. ಸೊ ನೋಡಿ, ಸರಗೂರು ಅನ್ನೋದು ಒಂದು ನಾಮಪದ, ಟೌನ್ ಅನ್ನೋದು ಇನ್ನೊಂದು ನಾಮಪದ, ಹಾಗೆ ಬಂಡೀಪುರ ಅನ್ನೋದು ಒಂದು ನಾಮಪದ, ಮತ್ತೆ ಫಾರೆಸ್ಟ್ ಅನ್ನೋದು ಇನ್ನೊಂದು ನಾಮಪದ. ಈ ಎರಡರ ನಡುವೆ ನಾನೇನ್ ಮಾಡಿದೆ? ಈಸ್ ಅನ್ನುವ ಒಂದು ಪದವನ್ನ ಬಳಸ್ದೆ. ಈಸ್ ಅನ್ನುವ ಪದ ಇದೆಯಲ್ಲ, ಈಸ್ ಅನ್ನೋದು ಏನ್ ಹೇಳತ್ತೆ ಅಂದ್ರೆ,
ಈ ಬಂಡೀಪುರ ಅನ್ನೋದು ಏನು ಅಂತ ಹೇಳುತ್ತೆ. ಬಂಡೀಪುರ ಅನ್ನೋದು ಏನು? ಈಸ್ ಎ ಫಾರೆಸ್ಟ್. ಸರಗೂರು ಈಸ್ ಎ ಟೌನ್. ನೋಡಿ ಮಕ್ಳೇ, ನಿಮ್ಮ ತಾತನ್ನ ಕೇಳಿದ್ರೆ ಅಥವಾ ನಿಮ್ಮ ಅಜ್ಜಿಯನ್ನ ಕೇಳಿದ್ರೆ ಒಂದು 30 ವರ್ಷದ ಹಿಂದೆ 40 ವರ್ಷದ ಹಿಂದೆ ಈ ಸರಗೂರು ಅನ್ನೋದು ಒಂದು ಸಣ್ಣ ಊರಾಗಿದೆ, ಅಂದ್ರೆ ಸಣ್ಣ ಹಳ್ಳಿ ಆಗಿತ್ತು ಅಂತ ಇಟ್ಕೊಳ್ಳಿ. ಅವ್ರು ನಿಮ್ಗೆ ಹೇಳ್ತಾರೆ, ಅದೊಂದು ಸಣ್ಣ ಹಳ್ಳಿ ಅಂತ ಹೇಳ್ತಾರೆ. ನಂತರದ ದಿನಗಳಲ್ಲಿ ಏನಾಯ್ತು, ಅಲ್ಲಿಗೆ ಜನಗಳು ಹೆಚ್ಚು ಜನ ಬಂದು ಸೇರ್ಕೊಂಡ್ರು. ಹಾಗೆ ನಿಧಾನವಾಗಿ ಹಳ್ಳಿ ಏನಾಗುತ್ತೆ, ಬೆಳೀತಾ ಹೋಗುತ್ತೆ, ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮುಂದೆ ಏನಾಗತ್ತೆ, ಸರಗೂರು ಒಂದು 30 ವರ್ಷದಲ್ಲಿ ಒಂದು ಟೌನ್ ಆಯ್ತು ಅಂತ ಇಟ್ಕೊಳ್ಳಿ. ಹಾಗೇನ್ ಮಕ್ಳೇ, ನಿಮಗೆ ಗೊತ್ತಿರ್ಬೇಕು, ಈಗ ಸರಗೂರು ಅನ್ನೋದು ಒಂದು ತಾಲೂಕದ ಹೆಸರು ಕೂಡ. ಮೊದಲು ಸರಗೂರು ಅನ್ನೋದು ಏನಾಗಿತ್ತು, HD ಕೋಟೆ ತಾಲೂಕಿನ ಭಾಗವಾಗಿತ್ತು. ಈಗ ಸರ್ಕಾರ ಏನ್ ಮಾಡಿದೆ, ಸರಗೂರನ್ನ ಒಂದು ತಾಲೂಕು ಅಂತ ಘೋಷಣೆ ಮಾಡಿದೆ. ಹಾಗಾಗಿ ಸರಗೂರು ಈಸ್ ಎ ಟೌನ್ ಅಂತ ಹೇಳ್ಬೋದು. ಹಿಂದೆ ಏನಾಗಿತ್ತು, ಸರಗೂರು ವಾಸ್ ಎ ವಿಲೇಜ್. ಹಾಗೆ ಹಿಂದೆ ಏನಾಗಿತ್ತು, ಸರಗೂರು ವಾಸ್ ಇನ್ HD ಕೋಟೆ ತಾಲೂಕ್. ಆದ್ರೆ ಇವತ್ತು ಸರಗೂರು ಎಲ್ಲಿದೆ, ಸರಗೂರು ಈಸ್ ಇನ್ ಸರಗೂರು ತಾಲೂಕ್. ನೋಡಿ, ಈಸ್ ಬಳಸ್ತೆ, ಹಾಗೆ ವಾಸ್ ಬಳಸ್ತೆ. ಈಸ್ ಬಳಸಿದಾಗ ಈಗ ಅಂತ ಹೇಳತ್ತೆ, ವಾಸ್ ಬಳಸಿದಾಗ ಮೊದಲು ಅಂತ ಹೇಳತ್ತೆ. ನೋಡಿ, ಹೀಗೆ ನೀವು ಒಂದು ವಿಷಯದ ಕುರಿತು ಒಂದು ಮಾಹಿತಿಯನ್ನ ಸ್ಪಷ್ಟವಾಗಿ ಕಾಲದ ಸೂಚನೆಯೊಂದಿಗೆ ನೀವು ಕೊಟ್ರೆ ಅದನ್ನ ನಾವು ವಾಕ್ಯ ಅಂತ ಹೇಳ್ತೀವಿ. ಒಂದು ವಾಕ್ಯ ಅಂದ್ರೆ ಏನು, ಒಂದರ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಕೊಡುವಂತಹ ಪದಗಳ ವ್ಯವಸ್ಥಿತ ಜೋಡಣೆಗೆ ನಾವೇನಂತ ಹೇಳ್ತೀವಿ, ಸೆಂಟೆನ್ಸ್, ವಾಕ್ಯ ಅಂತ ಹೇಳ್ತೀವಿ. ಸ್ವಲ್ಪ ಅರ್ಥ ಆಗ್ತಾ ಇದೆ ಇಲ್ಲ? ಪದಗಳನ್ನ ನಾವು ಅರ್ಥಪೂರ್ಣವಾಗಿ ಜೋಡಿಸಿದಾಗ ಅಲ್ಲೊಂದು ವಾಕ್ಯ ರಚನೆ ಆಗತ್ತೆ. ಈ ವಾಕ್ಯ ಅಂತ ಹೇಳಿದಾಗ ಅಲ್ಲಿ ಯಾವಾಗ್ಲೂ ಒಂದು ಸಬ್ಜೆಕ್ಟ್ ಅಂತ ಇರುತ್ತೆ. ಇಂಗ್ಲಿಷ್ ನಲ್ಲಿ ನಾವು ಅದನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅದನ್ನ ವಿಷಯ ಅಂತ ಹೇಳ್ತೀವಿ. ಇಲ್ಲಿ ಯಾವ್ದಾದ್ರೂ ಒಂದರ ಕುರಿತು ನಾವು ಮಾತಾಡಬೇಕು. ಈಗ ನಾನ್ ಹೇಳ್ತೇನೆ, ಮೈ ನೇಮ್ ಈಸ್ ಸದಾನಂದ. ಮೈ ನೇಮ್ ಈಸ್ ಸದಾನಂದ ಅಂತ ನಾನು ಹೇಳಿದಾಗ ನನ್ನ ಹೆಸರು, ಮೈ ನೇಮ್ ಈಸ್ ಸದಾನಂದ, ಇಲ್ಲಿ ನನ್ನ ಹೆಸರಿನ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲೊಬ್ಬರ ಹೆಸರು ಪಾರ್ವತಿ ಅಂತ ಇರ್ಬೋದು. ಸೊ ನಾನು ಹೇಳ್ತೇನೆ, ಯುವರ್ ನೇಮ್ ಈಸ್ ಪಾರ್ವತಿ. ಹಾಗೆ ನಿಮ್ಮಲ್ಲೊಬ್ಬರ ಹೆಸರು ಪ್ರಕಾಶ್ ಅಂತಿರ್ಬೋದು, ಅದಕ್ಕೆ ನಾನು ಹೇಳ್ತೇನೆ, ಯುವರ್ ನೇಮ್ ಈಸ್ ಪ್ರಕಾಶ್. ಹಾಗೆ ಯುವರ್ ನೇಮ್ ಈಸ್ ಜ್ಯೋತಿ ಅಂತ ಹೇಳ್ತೀನಿ. ಈಗ ಜ್ಯೋತಿ 8ನೇ ಕ್ಲಾಸಲ್ಲಿ ಓದ್ತಿದ್ದಾಳೆ ಅಂತ ಇಟ್ಕೊಳ್ಳೋಣ, ಅಥವಾ ಜ್ಯೋತಿ ಸ್ಟೂಡೆಂಟ್ ಅಂತ ಕೇಳಿ. ಅವಾಗ ನಾನೇನ್ ಹೇಳ್ತೀನಿ, ಜ್ಯೋತಿ ಈಸ್ ಎ ಸ್ಟೂಡೆಂಟ್ ಅಂತ ಹೇಳ್ತೀನಿ. ಸೊ ಈಗ ಜ್ಯೋತಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಏನದು ಜ್ಯೋತಿ? ಈಸ್ ಎ ಸ್ಟೂಡೆಂಟ್. ಈಗ ಪ್ರಕಾಶ್ ಅನ್ನೋರು ಟೀಚರ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಏನ್ ಹೇಳ್ಬೇಕಾಗತ್ತ ಅವಾಗ? ಪ್ರಕಾಶ್ ಈಸ್ ಎ ಟೀಚರ್. ಇವರು ಟೀಚರ್ ಆಗಕ್ ಮೊದಲು ಸ್ಟೂಡೆಂಟ್ ಆಗಿದ್ರಲ್ವಾ? ಒಂದ್ ನೆನ್ಪಿಟ್ಕೊಳ್ಳಿ ಮಕ್ಳೇ, ನಿಮಗೆ ಪಾಠ ಮಾಡ್ತಾ ಇದ್ರಲ್ಲ ಟೀಚರ್ಸು, ಅವರೆಲ್ಲರೂ ನಿಮ್ ತರನೇ ಒಂದ್ ಟೈಮಲ್ಲಿ ಸ್ಟೂಡೆಂಟ್ಸ್ ಆಗಿದ್ರು. ನೀವು ಅಷ್ಟೇ ಈಗ ಸ್ಟೂಡೆಂಟ್ಸ್. ಮುಂದೆ ಓದಿ ಆಮೇಲೆ ನೀವು ಟೀಚರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಸೋಲ್ಜರ್ ಆಗ್ಬೋದು, ಮತ್ತೆ ನೀವು MLA ಆಗ್ಬೋದು, MLC ಆಗ್ಬೋದು, ಮುಂದೆ ಚೀಫ್ ಮಿನಿಸ್ಟರ್ ಕೂಡ ಆಗ್ಬೋದು ಅಲ್ವಾ? ಹಾಗಾಗಿ ನೀವೀಗ ಏನ್ ಮಾಡ್ಬೇಕು, ಶಾಲೆನಲ್ಲಿ ನೀವೀಗ ಏನ್ ಮಾಡ್ತಾ ಇದ್ದೀರಿ, ಸ್ಟೂಡೆಂಟ್ಸ್ ಆಗಿದ್ದೀರಿ. ನಿಮ್ ಕೆಲಸ ಏನು? ಕಲ್ತ್ಕೊಳ್ಳೋದು. ನೋಡಿ, ನಿಮಗೆ ಪಾಠ ಮಾಡ್ತಾ ಇದ್ದ ಟೀಚರ್ಸು ಹಿಂದೆ ಸ್ಟೂಡೆಂಟ್ಸ್ ಆಗಿದ್ರು. ನೀವೀಗ ಏನಾಗಿದ್ದೀರಿ? ಸ್ಟೂಡೆಂಟ್ಸ್ ಆಗಿದ್ದೀರಿ. ಮುಂದೆ ನೀವೇನಾದ್ರೂ ಆಗ್ಬೋದಲ್ವಾ? ಈಗ ಜ್ಯೋತಿ ಈಸ್ ಎ ಸ್ಟೂಡೆಂಟ್. ನೋಡಿ, ನಿಮ್ಮೂರಿನಲ್ಲಿ ಓದ್ತಾ ಇರೋ ಈ ಜ್ಯೋತಿ ಅನ್ನೋ ಹುಡುಗಿ ಮುಂದೆ ತುಂಬಾ ಚೆನ್ನಾಗಿ ಓದಿ ಸಮಾಜದಲ್ಲಿ ಒಳ್ಳೆ ಕೆಲಸನ ಮಾಡಿ
ಮುಂದೆ ನಿಮ್ಮ ಭಾಗದಲ್ಲಿ ಎಲೆಕ್ಷನ್ಗೂ ನಿಂತು ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಮಿನಿಸ್ಟರು ಆಗ್ಬೋದಲ್ವಾ? ಸಾಧ್ಯ ಇದೆ ತಾನೆ? ಅದಕ್ಕೆ ನಾನೇನ್ ಹೇಳ್ತೀನಿ, ಜ್ಯೋತಿ ವಿಲ್ ಬಿ ಎ ಚೀಫ್ ಮಿನಿಸ್ಟರ್ ಅಂತ ಹೇಳ್ತೀನಿ, ಅಥವಾ ಜ್ಯೋತಿ ವಿಲ್ ಬಿ ಎ ಮಿನಿಸ್ಟರ್ ಅಂತ ಹೇಳ್ತೀನಿ. ನೋಡಿ, ಜ್ಯೋತಿ ಅನ್ನೋ ಒಂದು ಪದನ ಇಟ್ಕೊಂಡು ನಾವು ವಾಕ್ಯ 3 ಮಾಡಿದ್ವಿ. ಒಂದು, ಜ್ಯೋತಿ ವಾಸ್ ಎ ಸ್ಟೂಡೆಂಟ್. ಇನ್ನೊಂದು, ಜ್ಯೋತಿ ಈಸ್ ಎ ಟೀಚರ್. ಇನ್ನೊಂದು ವಾಕ್ಯನೂ ಮಾಡ್ತಾ ಇದ್ದೀವಿ, ಜ್ಯೋತಿ ವಿಲ್ ಬಿ ಎ ಚೀಫ್ ಮಿನಿಸ್ಟರ್. ನೀವು ಗಮನಿಸಿದ್ರ ಮಕ್ಕಳೇ, ವಾಸ್ ಅನ್ನೋ ಪದ ಬಳಸ್ತೆ, ಈಸ್ ಅನ್ನೋ ಪದ ಬಳಸ್ತೆ, ವಿಲ್ ಬಿ ಅನ್ನೋ ಪದನೂ ಕೂಡ ಬಳಸ್ತೆ. ಈ ವಾಸ್ ಅನ್ನೋದು, ಈಸ್ ಅನ್ನೋದು, ವಿಲ್ ಬಿ ಅನ್ನೋದು ನಾವು ಕಳೆದ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ವರ್ಬ್ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಕ್ರಿಯಾಪದಗಳು, ವರ್ಬ್, ಆ ಗುಂಪಿಗೆ ಈ 3 ಪದಗಳು ಸೇರುತ್ತವೆ. ಸೊ ಹಾಗಾಗಿ ಮಕ್ಕಳೇ, ಒಂದು ವಾಕ್ಯ ಅಂತ ಹೇಳಿದಾಗ ಅಲ್ಲೊಂದು ವಿಷಯ, ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟಿನ ಬಗ್ಗೆ ನಮಗೆ ವಿವರ ಕೊಡ್ಲಿಕ್ಕೆ ಅಲ್ಲೊಂದು ಕ್ರಿಯಾಪದ ಇರುತ್ತೆ. ಆದ್ರೆ ಕ್ರಿಯಾಪದ ಅಂತ ತಕ್ಷಣ ಕ್ರಿಯೆಯನ್ನಷ್ಟೇ, ಕೆಲಸ ಅಷ್ಟೇ ಹೇಳುತ್ತೆ ಅಂತಿಲ್ಲ. ನೋಡಿ, ಜ್ಯೋತಿ ಸ್ಪೀಕ್ಸ್ ಇಂಗ್ಲಿಷ್ ಅಂತ ಹೇಳಿದಾಗ ಅಲ್ಲಿ ಸ್ಪೀಕ್ ಅನ್ನೋ ಪದ ಬಂತು ನೋಡಿ. ಜ್ಯೋತಿ ಸ್ಪೀಕ್ಸ್ ಇಂಗ್ಲಿಷ್. ಆಗ ಸ್ಪೀಕ್ ಅನ್ನೋ ಪದ ಏನ್ ಹೇಳ್ತಾ ಇದೆ? ಕ್ರಿಯೆನ ಹೇಳ್ತಾ ಇದೆ. ಈಗ ಮಾತಾಡ್ತಾಳೆ ಅಂತ ಹೇಳುತ್ತೆ. ಜ್ಯೋತಿ ಸ್ಪೋಕ್ ಇಂಗ್ಲಿಷ್. ಜ್ಯೋತಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ಲು ಅಂತ ಹೇಳುತ್ತೆ. ಸೊ ಸ್ಪೀಕ್ ಅನ್ನೋದು ಈಗ ಅಂತ ಆದ್ರೆ, ಸ್ಪೋಕ್ ಅನ್ನೋದು ಹಿಂದೆ ಅಂತ ಆಗತ್ತೆ. ಇಲ್ಲಿ ಕ್ರಿಯೆ ಮತ್ತು ಕಾಲ 2 ಇರುತ್ತೆ. ಅದೇ ಜ್ಯೋತಿ ವಾಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ, ಅಂದ್ರೆ ಜ್ಯೋತಿ ಈಗ ಸ್ಟೂಡೆಂಟ್ ಅಲ್ಲ, ಮೊದಲು ಸ್ಟೂಡೆಂಟ್ ಆಗಿದ್ಲು ಅಂತ ಹೇಳುತ್ತೆ. ಆ ಪದ ಯಾವುದು? ವಾಸ್ ಆಗಿದೆ. ಹಾಗೆ ಜ್ಯೋತಿ ಈಸ್ ಎ ಸ್ಟೂಡೆಂಟ್ ಅಂತ ಹೇಳಿದಾಗ ಜ್ಯೋತಿ ಈಗ ಸ್ಟೂಡೆಂಟ್ ಅಂತ ಹೇಳ್ತಾ ಇದೆ. ಸೊ ಈಗ ಅಂತ ಹೇಳುವ ಅರ್ಥವನ್ನ ಯಾವ್ದು ಕೊಡ್ತಾ ಇದೆ? ಈಸ್ ಪದ ಕೊಡ್ತಾ ಇದೆ. ಹಾಗೆ ಜ್ಯೋತಿ ವಿಲ್ ಬಿ ಅ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾಗ ಅವಳು ಮುಂದೆ ಚೀಫ್ ಮಿನಿಸ್ಟರ್ ಆಗಬಹುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಪದ ಯಾವ್ದಾಗತ್ತೆ? ವಿಲ್ ಬಿ ಅನ್ನೋ ಪದ ಅದಾಗತ್ತೆ. ಹಾಗಾಗಿ ಮಕ್ಕಳೇ, ಕ್ರಿಯಾಪದ ಅಂತ ಹೇಳಿದಾಗ ಬರೀ ಕ್ರಿಯೆನಷ್ಟೇ ಕೊಡುತ್ತೆ ಅಂತಲ್ಲ, ಅದು ವಿವರಣೆಯನ್ನೂ ಕೂಡ ಕೊಡುತ್ತೆ. ಆದ್ರೆ 2 ಕಡೆ ನೀವು ಗಮನಿಸಬೇಕಾಗಿರೋದೇನೋ, ಕಾಲದ ಸೂಚನೆ ಇರುತ್ತೆ. ಕಾಲ ಅಂತ ಹೇಳಿದಾಗ ನಾವಿಲ್ಲಿ ಟೈಮ್ ರೆಫರೆನ್ಸ್ ಅಂತ ಹೇಳ್ತೀವಿ. ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್. ಕನ್ನಡದಲ್ಲೂ ಕೂಡ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಅದಕ್ಕೆ ನಾನು ನಿಮಗೆ ಹೇಳೋದು, ಕನ್ನಡದಲ್ಲಿ ನೀವು ಚೆನ್ನಾಗಿ ಬರೆಯೋದು, ಓದೋದು, ಮಾತಾಡೋದನ್ನ ಕಲ್ತ್ರೆ ಇಂಗ್ಲಿಷ್ ನಲ್ಲಿ ನೀವು ಚೆನ್ನಾಗಿ ಮಾತಾಡೋದು, ಓದೋದು, ಇನ್ನೊಬ್ರು ಹೇಳಿದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಸಾಧ್ಯ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಚೆನ್ನಾಗಿ ಗೊತ್ತಿರೋ ಭಾಷೆ ಯಾವುದು? ಕನ್ನಡ. ಅದರ ನಿಯಮಗಳನ್ನ ಅರ್ಥ ಮಾಡಿಕೊಂಡು ನಮಗೆ ಸ್ವಲ್ಪ ಗೊತ್ತಿಲ್ಲದೆ ಇರೋ ಭಾಷೆ ಯಾವುದು? ಇಂಗ್ಲಿಷ್. 2 ಕೂಡ ಭಾಷೆಗಳೇ ಆಗಿರೋದ್ರಿಂದ 2 ಕಡೆನೂ ನಿಯಮಗಳಿರುತ್ತೆ, ಅಂದ್ರೆ ವ್ಯಾಕರಣ ಇರುತ್ತೆ. ಆ ವ್ಯಾಕರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಇಂಗ್ಲಿಷ್ಗೂ ಕನ್ನಡಕ್ಕೂ ಸಾಕಷ್ಟು ವ್ಯತ್ಯಾಸ ಬರುತ್ತೆ. ನಾನು ನಿಮ್ಗೆ ಇದನ್ನ ಕಳೆದ ತರಗತಿಯಲ್ಲಿ ಕೂಡ ಬಿಡಿಸಿ ಹೇಳಿದ್ದೆ. ಕನ್ನಡದಲ್ಲಿ ಏನನ್ನ ಹೇಳ್ತೀವೋ, ಶಬ್ದಗಳನ್ನ ಬಳಸ್ತೀವೋ, ಆ ಪ್ರತಿಯೊಂದು ಶಬ್ದಕ್ಕೂ ಒಂದು ಅಕ್ಷರ ಇದೆ. ಆದ್ರೆ ಇಂಗ್ಲಿಷ್ ನಲ್ಲಿ ಆ ವ್ಯವಸ್ಥೆ ಇಲ್ಲ. 26 ಅಕ್ಷರ, 46 ಶಬ್ದ. ಸೊ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತಿರೋ ಭಾಷೆಯನ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ಬೇಕು. ಆಮೇಲೆ ಅದರ ಸಹಾಯ ತಗೊಂಡು ನಾವು ಇಂಗ್ಲಿಷನ್ನ ಕಲೀಲಿಕ್ಕೆ ಅನುಕೂಲ ಆಗತ್ತೆ. ನೋಡಿ ಮಕ್ಕಳೇ, ವಾಕ್ಯ ಅಂತ ಹೇಳಿದಾಗ ವಾಕ್ಯದಲ್ಲಿ ಯಾವಾಗ್ಲೂ ಒಂದು ಸಬ್ಜೆಕ್ಟ್ ಇರುತ್ತೆ, ಮತ್ತೊಂದು ಕ್ರಿಯಾಪದ ಇರುತ್ತೆ. ಒಂದು ವಾಕ್ಯವನ್ನ ನಾವು ಪದಗಳನ್ನ ವ್ಯವಸ್ಥಿತವಾಗಿ ಜೋಡಿಸುವ ಮೂಲಕ ರಚಿಸ್ತೀವಿ. ಇದು ನಿಮಗೆ ಅರ್ಥ ಆಗಿದೆ ಅಲ್ಲ? ಸೊ ಸಬ್ಜೆಕ್ಟ್ ಇರುತ್ತೆ, ಆ ಸಬ್ಜೆಕ್ಟಿನ ಬಗ್ಗೆ ವಿವರಣೆಯನ್ನ ಕೊಡ್ಲಿಕ್ಕೆ, ಆ ಸಬ್ಜೆಕ್ಟಿನ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಕ್ರಿಯಾಪದವನ್ನ ಬಳಸ್ಕೊಳ್ತೀವಿ.
ಸೊ ಮಕ್ಕಳೇ, ಒಂದು ವಿಷಯನ ನೀವು ಇವತ್ತಿನ ತರಗತಿಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸೆಂಟೆನ್ಸ್ ಅಂತ ಹೇಳಿದಾಗ ಅಲ್ಲೊಂದು ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟಿನ ಬಗ್ಗೆ ವಿವರಣೆಯನ್ನ ಕೊಡ್ಲಿಕ್ಕೆ ಒಂದು ಕ್ರಿಯಾಪದ ಕೂಡ, ವರ್ಬ್ ಕೂಡ ಇರುತ್ತೆ. ಸೊ ಒಂದು ಸೆಂಟೆನ್ಸ್ ಅಂತ ಹೇಳಿದಾಗ ಒಂದು ಸಬ್ಜೆಕ್ಟ್ ಹಾಗೆ ಒಂದು ವರ್ಬ್ ಇರುತ್ತೆ ಅನ್ನೋದನ್ನ ನೆನ್ಪಿಟ್ಕೋತೀರಲ್ಲ. ಹಾ, ನೋಡಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸ್ನಲ್ಲಿ ನಾನು ಸಬ್ಜೆಕ್ಟ್ ವರ್ಬ್ ಅನ್ನೋದನ್ನ ಇನ್ನೊಂದು ಹಂತದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು, ಅದರ ಮೂಲಕ ಇಂಗ್ಲಿಷ್ ಸೆಂಟೆನ್ಸ್ಗಳ ಬಗ್ಗೆ ನಾವು ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಮುಂದಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಸಿಗೋಣ. ಹಾಗೆ ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತಾ ಇರತ್ತೆ. ಈಗ ಆನ್ಯುವಲ್ ಎಕ್ಸಾಮ್ ಬರ್ತಾ ಇರತ್ತೆ. ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಈ ಪ್ರಿಪೇರ್ ಆಗ್ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಇಂಗ್ಲಿಷ್ನ ಗ್ರಾಮರ್ ಅಂಶದ ಬಗ್ಗೆ ಅಥವಾ ಯಾವ್ದಾದ್ರು ಬಳಕೆ ಬಗ್ಗೆ ನಿಮಗೆ ಡೌಟ್ ಬಂದ್ರೆ ಖಂಡಿತ ಜನಧ್ವನಿ ರೇಡಿಯೋ ಕೇಂದ್ರದಕ್ಕೆ ಬರೆದು ತಿಳಿಸಿ. ಅವರು ನೀವು ಕೇಳಿರುವ ಪ್ರಶ್ನೆಯನ್ನ ನನಗೆ ತಿಳಿಸ್ತಾರೆ. ನಾನ್ ನಿಮಗೆ ಅದನ್ನ ಹೇಳ್ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣವಾ? ಓಕೆ, ಬಾಯ್.